ಶ್ರೀ ಗಣನಾಥುನಿ ಶಾರದಾ ಸತ್ವದನ್ ಸಹಜ ಯೋಗಿನಲ್ಲನ್ ಸುರುಗನ್ ದೇವ ಬ್ರಾಹ್ಮಣನಿಗೆ ಸಕಲಂತರ್ಯಾಮಿ ಹನಿಚಾರು ಗತಿ ಸದ್ಗುರು ಯೋಗಿರಾರೆ ಯತೀಂದ್ರ ಆದಿಗೆ ಮಾನಸಿಕ ಪೂಜೆಯನ್ನು ಮಾಡುತ್ತಾರೆ. ಯೋಗಿನಾರಾಯಣ ಸಂಗೀತ ಕಲಾ ಎಜುಕೇಶನ್ ಟ್ರಸ್ಟ್ನ ಸದಸ್ಯರು ಈ ಒಂದು 5ನೇ ವರ್ಷದ ವಾರ್ಷಿಕೋತ್ಸವ ಪ್ರಾರಂಭ ಆಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ದಿವಾಕರ ರೆಡ್ಡಿಯವರು ಬಂದಿದ್ದಾರೆ, ನಾಗೇಂದ್ರ ರೆಡ್ಡಿಯವರು ಇದ್ದಾರೆ, ಲಕ್ಷ್ಮೀನಾರಾಯಣ ಇದ್ದಾರೆ, ರಾಮಣ್ಣವರು, ವೆಂಕಟರತ್ನವರು, ಶ್ಯಾಮಸುಂದರ್ ಅವರು, ರಾಮ್ಕುಮಾರ್ ಭಾರದ್ವಾಜ್ ಅವರು ಮತ್ತು ಅನೇಕ ಹಿರಿಯರು, ವ್ಯವಹಾರದ ಹಿರಿಯರು ಮತ್ತು ಸಂಗೀತ ಕ್ರಿಯು ಮತ್ತು ಸಂಗೀತವನ್ನು ತಿಳಿಯುವಂಥ ಮಕ್ಕಳು. ತಾವು ನಾಮಕರಣ ಭಾಳ ಚೆನ್ನಾಗಿ ಇದು ಭಕ್ತಿ ಮೂಲಕವಾಗಿ 5ನೇ ವಾರ್ಷಿಕೋತ್ಸವ ಭಕ್ತಿ ಮನ ಸಮಾರಂಭ ಅಂತ ಭಕ್ತಿಯ ಕಲಾವಾಗಿ ನೀವು ಸ್ವೀಕಾರ ಮಾಡಿ. ಭಾರಿ ದೊಡ್ಡದು ಭಕ್ತಿ ಅನ್ನೋದು. ಸಾಮಾನ್ಯ ಜನಕ್ಕೆ ಇವತ್ತು ನಾವೆಲ್ಲ ಏನು ಅಂತ ಗೊತ್ತಿಲ್ಲ. ನಾವು ಏನೋ ಭಕ್ತಿ ಅಂದರೆ ಅವ್ರ ನಂಬಿಕೆ ಹೋಗ್ತಾ ಅಂತ ಸ್ವಾಭಾವಿಕವಾಗಿ ಅಷ್ಟು ಸುಲಭವಾಗಿ ಭಕ್ತಿ ಆಗುವುದಿಲ್ಲ. ತಾತಯ್ಯನವರು ಅವ್ರ ನೋವಿಗಳು, ವರಕವಿಗಳು, ಋಷಿ ಮುನಿಗಳು, ಕಾಲಜ್ಞಾನಿಗಳು ಮತ್ತು ಸದ್ಗುರು. ವರಕವಿ ಅಂದರೆ ಏನು? ವರಕವಿ ವರಕವಿ ಅಂದರೆ ಯಾವಾಗ ಜೀವಾತ್ಮ ಪರಮಾತ್ಮನ ಸೇರ್ತಾನೋ ಅವನೇ ಪರಮಾತ್ಮ ಆಗಿರ್ತಾನೋ. ಬಾಯಿಂದ ಏನು ಬರ್ತದಪ್ಪ ಎಲ್ಲ ಬರೋದು ಕೂಡ ವರಹ. ವರ ಅಂದರೆ ನೀಯೇ ಆಶೀರ್ವಾದ ಮಾಡುವಂಥ, ನೀಯೇ ಉಪದೇಶ ಮಾಡುವಂಥದ್ದೇ ವರ. ವರ ಅಂದರೆ ವರ ಕೊಟ್ಟಿರ್ತಕ್ಕಂಥ ಅವೆಲ್ಲವೂ ಬೀಜಾಕ್ಷರಗಳು. ತಾತಯ್ಯನವರು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾರೆ. ಭಕ್ತಿ ಮಾರ್ಗ ಇರ್ಬೋದು, ಯೋಗ ಮಾರ್ಗ ಇರ್ಬೋದು, ಜ್ಞಾನ ಮಾರ್ಗ ಇರ್ಬೋದು, ಕರ್ಮ ಮಾರ್ಗ ಇರ್ಬೋದು ಮತ್ತು ವಿಭೂತಿ ಮಾರ್ಗ ಇರ್ಬೋದು ಮತ್ತು ದಾಸಪಂಥ ಇರ್ಬೋದು. ಯಾವುದೇ ಒಂದು ಹೇಳ್ಕೊಂಡು ಕೂಡ ಅವರು ಕೀರ್ತನೆಯನ್ನು ಬರ್ತಾರೆ. ಅವರು ವರಕವಿಯಾಗಿ ಕೀರ್ತನೆಯನ್ನು ಬರ್ತಾರೆ. ಏನದು ವರಕವಿಯಾಗಿ ಅವ್ರು ಹೇಳಿದ್ರು ತಮ್ಮ ವರಕವಿ ಅಂದರೆ ನೋಡೋ ವರ ಕೊಟ್ಟಿರ್ತಕ್ಕಂಥ ಅವರು ಆ ವಿಪುಲೇಶ್ವರ ಮಾಡಿದ್ದಾರೆ. ಇವಾಗ ವಿಭೂತಿ ಹೋಗೋದಿದೆ. ವಿಭೂತಿಯನ್ನು ಏನು ಮಾಡ್ತಾರೆ? ವೈರಾಗ್ಯವನ್ನು ಸ್ವೀಕಾರ ಮಾಡುವಂಥ ಅಂಥವ್ರು ಯಾರಿಗೆ ಬೇಕೋ ಅಂಥ ಒಂದು ಕೀರ್ತನೆ ಯಾರು ಹಾಡ್ತಾರೋ ಭಕ್ತಿಯಿಂದ ಅವರು ವೈರಾಗ್ಯ ಸಿಗ್ತವೆ. ಭಕ್ತಿಯಿಂದ ಯಾರು ಆ ಸಂಗೀತವನ್ನು ಹಾಡಬೇಕು ಅಂತ ನಮಗೆ ಹೋಗ್ತಾ ಇದ್ದಾರೋ ಅವರಿಗೆ ಭಕ್ತಿ ಮಾರ್ಗ ಭಾರಿ ಸುಲಭವಾಗಿ ಆ ಪರಮಾತ್ಮ ಪಾದ ಅದು ಸಿಗ್ತದೆ. ಕರ್ಮಯೋಗದಲ್ಲಿ ಯಾರ್ಯಾರು ಕರ್ಮದಲ್ಲಿ ಆ ಭಕ್ತಿ ಪತ್ರದ ಇದು ಆ ಕೀರ್ತನೆಯನ್ನು ಯಾರು ಅದನ್ನು ಹಾಡ್ತಾರೋ ಅವರಿಗೆ ಕರ್ಮ ನಾಶ ಆಗ್ತದೆ. ಈ ರೀತಿಯಾಗಿ ಬರೇ ಸಂಗೀತ ಅಲ್ಲ, ಉಪದೇಶನೂ ಉಂಟು. ಮಾನವರಿಗೆ ಎಲ್ಲವನ್ನೂ ಅವರಿಗೆ ಆ ಒಂದು ಇದು ಬೀಜಾಕ್ಷರ ಅಂತಂದರೆ ಅಪ್ಪ ನಮ್ಗೆ ಯಾಕಪ್ಪ ಇದು ನಮ್ಗೆ ಸಿಗ್ತದಾರ್ದು ಅಂತ ಜನರು ಇಡೋರು. 1 ಕೋಟಿ ದಮಕ್ಕೆ ಒಬ್ಬರು ಇಬ್ಬರು ಏನಾದರೂ ನಾನು ಮಾಡ್ತೇನಪ್ಪ, ನಾನು ತಪಸ್ಸು ಮಾಡ್ತೇನೆ, ನಾನು ಧ್ಯಾನ ಮಾಡ್ತೇನೆ, ಒಂದು ಸಮಾಧಿ ಸ್ಥಿತಿಯಲ್ಲಿ ಕುಳಿಸ್ಕೋಬೇಕಂತ ಪ್ರಯತ್ನ ಮಾಡ್ತೇನೆ ಅಂತ ಎಲ್ಲರೂ ಕೂಡ ಅವ್ರು ಸಿಗೇರು.
ಆದರೆ ನೀವು ಸಾಮಾನ್ಯ ಜನರಿಗೆ ಯಾವುದು ಗೊತ್ತಿಲ್ವೋ ಏನೂ ಗೊತ್ತಿಲ್ಲ ಅಂಥವರಿಗೆ ಯಾರಾದರೂ ನೀವು ಇದನ್ನು ನಂಬಿ ಗುರುಗಳನ್ನು ನಂಬಿ ನೀವು ಇದನ್ನು ಹಾರಿದಾಗ ನಿಮಗೆ ದಾರಿಯನ್ನು ನಿಮಗೆ ಒಳವಾಗ್ತದೆ, ದಾರಿ ತೋರಿಸ್ಕೊಡ್ತಾರೆ ಅವರು. ನಿಮ್ಮ ಜೀವ ಉದ್ಧಾರ ಆಗ್ತದೆ. ಅವರು ವರ ಕವಿಯುವುದು ಬರೀ ಸಂಗೀತ ಅಂತ ತಿಳ್ಕೊಬೇಡ, ಇದು ಇನ್ನೂ ಬಾರಿ ಹೆಚ್ಚಿನ ಸಾಮಾನ್ಯವಾದಂಥ ಕೀರ್ತನಗಳಲ್ಲ. ಎಲ್ಲವೂ ಕೂಡ ಭಾಗವತ ಇದೆ, ಮಹಾಭಾರತ ಇದೆ, ರಾಮಾಯಣ ಇದೆ, ವೇದವು ಇದ್ದಾವೆ, ಉಪನಿಷತ್ತಿದ್ದಾವೆ, ಏನೇನು ಕೇಳಿಕೆ ಎಲ್ಲವೂ ಇದ್ದಾವೆ. ಎಲ್ಲ ಸಾರಾಂಶದ ಜ್ಞಾನದ ಸಾರಾಂಶ ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಅದೇನು ಗೊತ್ತಿದೆಯೋ ಗೊತ್ತಿದೆಯೋ ಅದರ ಬಗ್ಗೆ ಚಿಂತನೆ ಮಾಡಿ, ಯಾರೂ ಚಿಂತನೆ ಮಾಡಬಾರ್ದು. ಬಗ್ಗೆ ಭಕ್ತಿಯಿಂದ ಯಾವುದು ನಿಮಗೆ, ನೀವು ಕೀರ್ತನ ನೋಡ್ತೀರಪ್ಪ, ಭಕ್ತಿ ಬಂದು ರಾಮನ ಭಜನ ಸೇಯವೇ ಮನಸ, ಸೀತಾರಾಮನ ಭಜನ ಸೇಯವೇ ಅಂತ ನೀವು ಭಕ್ತಿಯಿಂದ ನೀವು ಹಾಡೋಕ್ಕೆ ಭಕ್ತಿ ತಾನಾ ತಂದು ಬರ್ತದೆ, ಬೋಲು ಮಾಡ್ತದೆ. ನೋಡಿ, ಇದು ಸತ್ಯಾಂಶ. ಇದೇ ಕಾರುಣ್ಯ ಗುರು ಅಂತ ನಾವು ಕರೀತೀವಿ. ಕಾರುಣ್ಯ ಗುರುಗಳು ಒಂದು ಯುಗದಲ್ಲಿ ಒಂದ್ಸತಿ ಬರ್ತಾರೆ, ಬಂದು ಎಲ್ಲರನ್ನೂ ಕೂಡ ಇಂಥ ಕೆಟ್ಟ ಸಮಯದಲ್ಲಿ ಸಾಮಾನ್ಯ ಜನರು ನಮ್ಮಂಥ ನಿಮ್ಮಂಥವ್ರಿಗೆ ನೋಡಿ ಯಾವ ದಾರಿ ತೋರಿಸ್ಬಿಡ್ತಾ ಇದ್ದಾರೆ. ನೀವು ಈ ಬಗ್ಗೆ ಚಿಂತನೆ ಆದರೂ ಇತ್ತು ಕೇಳಿ, ನೀವು ಇದ್ರ ಬಗ್ಗೆ ಏನಪ್ಪ ನನಗೆ ಕರ್ಮ ಹೋಗೋ ಅಂತ ದಾರಿ ನನಗೆ ಸಿಗ್ತದ ಅಂತ ನೀವು ಯಾರಾದರೂ ನಿಮಗೆ ನಂಬಿಕೆ ಇದೆಯೋ? ಆದರೆ ಇದು ನಿಮಗೆ ಸಿಗ್ತದೆ. ನೀವು ಸಂಗೀತ ಕಲಿಬೇಕು ಅಂತ ಹೋಗ್ತಾ ಇದ್ದೀವಿ, ಅದು ಒಂದು ಶಾಸ್ತ್ರ. ಸಂಗೀತ ಒಂದು ಶಾಸ್ತ್ರ. ಶಾಸ್ತ್ರ ಏನಪ್ಪ? ಶಾಸ್ತ್ರ ಪ್ರಕಾರವಾಗಿ ಹಾಡಬೇಕು ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಾಗಿ ಶಾಸ್ತ್ರ ಪ್ರಕಾರವಾಗಿ ಹಾಡೋದಂದ್ರೆ ಎಲ್ಲರೂ ಹಾಡ್ಬಿಡ್ತಾರೆ. ಅದು ನಿಮ್ಮ ಫಲ ಸಿಗ್ಬೇಕಾದ್ರೆ ಶಾಸ್ತ್ರಕ್ಕೆ ಸಿಗೋದಿಲ್ಲ. ಅದು ಶಾಸ್ತ್ರಕ್ಕೂ ಒಂದು ಏನು ಫಲಕ್ಕೂ ವ್ಯತ್ಯಾಸ ಇದೆ. ಶಾಸ್ತ್ರದ ಮೇಲೆ ಜಾಸ್ತಿ ಒತ್ತು ಕೊಡಬೇಡ, ಭಕ್ತಿಯ ಮೇಲೆ ಕೊಡಿ. ಭಕ್ತಿಯನ್ನೇ ನೀವು ಪ್ರಧಾನ ಅಂತ ತೆಗೆದುಕೊಳ್ಬಿಡಿ. ಯಾಕಂದರೆ ಮಾನಸಿಕವಾಗಿ ನೀವು ಹಾಡೋರು ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ. ಇದನ್ನ ಬಗ್ಗೆ ಒಂದು ನಿನಗೆ ಒಂದು ಮನ್ವನ್ನ ನಿಮಗೆ ಹೇಳ್ತೀನಿ. ಯಾರಾದರೂ ಎಲ್ಲ ಚಿಕ್ಕ ಮಕ್ಕಳಿದ್ದಾರೆ, ಒಂದು 2-3 ಒಂದು ಕೀರ್ತನೆಯನ್ನ ನೀವು ಅದನ್ನು ಹಾಡುವಂಥದ್ದಕ್ಕೆ ನೀವು ಬಂದ ಒಬ್ಬರೇ ಕುಳಿತುಕೊಂಡು ಬೆಳಿಗ್ಗೆ ಹೊತ್ತು 4 ಗಂಟೆ 5 ಗಂಟೆಗೆ ಮಾನಸಿಕವಾಗಿ ಯಾರು ಹಾಡ್ತಾರೋ ಭಕ್ತಿಯಿಂದ, ಅದೇ ಧ್ಯಾನ, ಅದೇ ಧ್ಯಾನ. ನೀವು ಸ್ನಾನ ಮಾಡೋದು, ಇದು ಮಾಡೋದು, ಅದು ಮಡಿವಂತಿಗೆ ಅದೆಲ್ಲ ಏನು ಬೇಕಾಗಿಲ್ಲ. ಮನಸ್ಸು ಸ್ವಚ್ಛವಾಗಬೇಕು. ಬಹಿರಂಗ ಸ್ವಚ್ಛ ಅಲ್ಲ, ಮಾನಸಿಕವಾಗಿ ಸ್ವಚ್ಛವಾಗಬೇಕು. ಮನಸ್ಸಿಂದ ಅಂತರಂಗದಲ್ಲಿ ಎಲ್ಲ ಕಲ್ಮಶವನ್ನ ತೆಗೆದುಹಾಕಿದಾಗ ಅದು ಮನಸ್ಸು ಸ್ವಚ್ಛ, ದೇಹ ಸ್ವಚ್ಛವಾಗಿದೆ ಅಂತ ಅರ್ಥ. ಅದರಿಂದಾಗಿ
ನಿಮಗೆ ಈ ಇಂಥ ಒಂದು ಕೀರ್ತನೆ ಯಾವ ಬೇಕಾದ್ರೆ ತಗೊಳ್ಳಿ, ಜ್ಞಾನ ಮತ್ತು ಭಕ್ತಿ, ಜ್ಞಾನ ಮತ್ತು ಕರ್ಮ, ಯಾವ್ಯಾವ ಬೇಕಾದ್ರೆ ನೀವು ಅದು ತಿಳ್ಕೊಂಡ್ರೂ ಕೂಡ ನಿಮಗೆ ಅದೇ ಬೀಜಾಕ್ಷರ ಆಗ್ತದೆ, ಅದೇ ದಾರಿಯನ್ನು ಮುಂದುವರಿಸುತ್ತೆ. ಇದಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೋ ನೋಡಪ್ಪ, ಅವರು ಉದ್ಧಾರ ಆಗ್ತಾರೆ. ದಾನ ಧರ್ಮ ದಾನ ಧರ್ಮ ಅಂದ್ರೆ ಏನೋ ಒಂದು ನನ್ನ ಹತ್ರ ಇದೆ, ನಾನು ಕೊಡ್ತೇನೆ ಅಂತಕ್ಕಂಥದ್ದು ಅದು ಅಹಂಕಾರ, ಅದು ದಾನ ಅಲ್ಲ. ದಾನ ಅನ್ನೋದು ಅಪ್ಪ ನನಗೆ ನನ್ನ ಮನಸ್ಸಿನಲ್ಲಿ, ನನ್ನ ಅಂತರಂಗದಲ್ಲಿ ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇರುತ್ತದೆ, ನನ್ನ ಕೈನಲ್ಲಿ ಏನು ನನ್ನ ಮೂಢ ಇವೆ, ಏನಿವೆಯೋ ನನ್ನ ಹತ್ರ ಏನು ಎಷ್ಟು ಕಿಂಚತ್ತು ಏನಿದೆಯೋ ಅದನ್ನು ನಮ್ದು ಪರಮಾತ್ಮ ಕೊಟ್ಟಿದ್ದಾನೆ, ಆ ಕಾಲು ಭಾಗ ನೀವು ಕೊಡ್ತಾ ಇದ್ದೀರಪ್ಪ, ಸ್ವೀಕಾರಮ್ಮ, ಅದೇ ದಾನ. ಇಂಥ ದಾನ ಯಾರು ಮಾಡಿದ್ದಾರೋ ಅವರಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಅವರಿಗೆ ಜಯವಾಗಲಿ. ನೀವು ಗೊತ್ತಿಲ್ಲದೇನೆ ಗುರುಗಳು ನಿಮಗೆ ಆಶೀರ್ವಾದ ಕೊಟ್ಬಿಟ್ಟಿದ್ದಾರೆ, ನೀವು ಗೊತ್ತಿಲ್ಲ ಅಷ್ಟೆ, ಯಾರೂ ಗೊತ್ತಿಲ್ಲ. ಅಂದ್ರೆ ನೀವು ಒಂದು ಮರ್ಮ ಇದೆ, ನೀವು ಅರ್ಥ ಮಾತು ಏನೋ 5 ವರ್ಷ ಮಾಡಿದ್ದೀರಿ, 6 ವರ್ಷ 7 ವರ್ಷ ಆದ್ಮೇಲೆ ನೋಡಪ್ಪ ಯಾಕೋ ಸ್ವಲ್ಪ ವಿಶ್ರಾಂತಿ ತಗೋಣವ ಅಂತ ನೀವು ಮನಸ್ಸಿನ ಬಂದರೆ ಆವತ್ತೇ ಕೆಡುಕು ಶುರು ಆಗ್ತದೆ. ಅರ್ಥ ಮಾಡ್ತದೆ. ಏನೇ ಮಾಡಿದ್ದೀರೋ ಎಲ್ಲ ನಾಶ ಆಗ್ತದೆ. ಪಾತ ಇದ್ದವರು ಮಾತು ಹೇಳ್ತಾರೆ, ನೋಡಪ್ಪ ಯಾರು ಸಾಧನೆಯನ್ನು ಮಾಡ್ತಾ ಇದ್ದಾನೋ ಅವನು ಏನಾದರೂ 1 ತಿಂಗಳು ಕಾಲ ಸಾಧನೆಯನ್ನು ಬಿಟ್ಬಿಟ್ರೆ ಕಾಲ ಭಾಗದ ಅವನು ಏನು ಸಂಪಾದನೆ ಮಾಡಿರ್ತಾನೋ ಅದೆಲ್ಲ ಹೋಗ್ತದೆ. ಏನಾದರೂ 3 ತಿಂಗಳ ಕಾಲ ಅವನು ಬಿಟ್ಬಿಟ್ರೆ ಸಾಧನೆ ಮಾರ್ಗ, ಅವನು ಎಲ್ಲ ಸಾಧನೆ ಒಟ್ಟೋಗಿ ಪ್ರಾರಂಭ ಮಾಡಬೇಕಾಗ್ತದೆ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಈ ದಾರಿ ಬರೋದು ಭಾರಿ ಸುಲಭ, ಆದರೆ ಅದನ್ನ ಸಾಧ್ಯ ಮಾಡ್ಕೊಂಡು ಹೋಗೋದು ಭಾರಿ ಕಠಿಣ. ಹೇಳ್ಬೋದು, ಬರ್ತಾ 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 ಏನಾಗ್ತದೆ ನಿಮಗೆ, ನೋಡಪ್ಪ ಇಂಥ ವಿದ್ಯೆ ಹಿಂಗಿದೆ ಹಂಗಿದೆ ಮಾತಾಡೋದು ಜಾಸ್ತಿ ಆಗ್ತದೆ, ಅದರಿಂದ ಸುಖ ಇಲ್ಲ. ಯಾವುದೇ ಒಂದು ನಿಮ್ಮ ಸಾಧನೆಯಲ್ಲಿ ಇರುವಂಥ ನಿಮ್ಮಂಥವ್ರು ಅದ್ರ ಬಗ್ಗೆನೇ ಚಿಂತೆ ಮಾಡಿ, ಯಾವ ಬಗ್ಗೆ ಬೇರೆ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಈ ಕರ್ಮದಲ್ಲಿ ಇನ್ನು ಮಕ್ಕಳು ಇನ್ನು ಬೆಳೆಯುವಂಥ ವಯಸ್ಸು ಬಿದ್ದಾಷ್ಟಿದೆ. ಎಷ್ಟೋ ಒಂದು ಅಡಚಣೆಗಳು ಬರ್ತಾರೆ. ಯಾವುದೇ ಅಡಚಣೆ ಬಂದ್ರು, ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಇದೇನಿದೆ ನಿಮ್ಮ ದೃಷ್ಟಿ ಅದು ಕದಲಬಾರ್ದು, ಅದು ಅಲ್ಲೇ. ಆವಾಗ ಎಲ್ಲ ಕಷ್ಟಗಳು ಕೂಡ ಮಾಯ ಆಗ್ತದೆ. ನೋಡಿ ಎಂಥ ಪರಿಣಾಮ. ಎಲ್ಲ ಕಷ್ಟಗಳಿಗೆ ಪರಮಾತ್ಮ ತಗೊಂಡ್ಬಿಡ್ತಾನೆ ಕಷ್ಟ, ನೀನು ಕೊಡುವುದಿಲ್ಲ. ಯಾಕಂದ್ರೆ ನೀನು ನಿನ್ನ ಗುರಿಯನ್ನ ನೀನು ನಂಬಿದೀಯ, ನೀನು ಅದ್ರ ಮೇಲೆ ಇದೆಯಾ, ಕಷ್ಟ ನೋಡೋದು ಯಾರು? ಹೌದದು ನಮ್ದಲ್ಲ. ಹಂಗಾಗಿ ನೀವು ತಾತಯ್ಯನವ್ರ ಹತ್ರ ಬಂದ್ಬಿಟ್ಟಿದ್ವಿ, ಭಕ್ತಿಯಿಂದ ಬಂದ್ಬಿಟ್ಟಿದ್ವಿ. ಏನೋ ಹಿನ್ನೆಲೆ ಧರ್ಮದ ಒಂದು ಸಂಸ್ಕೃತಿಯಲ್ಲಿ ಏನೋ ಒಂದು ಪುಣ್ಯ ಮಾಡಿದ್ವಿ,
ದೊಡ್ಡ ಪುಣ್ಯ. ಇದು ಹುಟ್ಟಿರೋದೇ ಒಂದು ಪುಣ್ಯ. ಈ ಭಾಗದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ. ಇದು ವೈಕುಂಠ ಇರುವಂಥ ಜಾಗ, ವೈರತ್ವ ಇಲ್ಲದೆ ಇರ್ತಕ್ಕಂಥ ಜಾಗ ಅಂದ್ ಏನು ಅರ್ಥ? ವೈರತ್ವ ಇಲ್ಲೂ ಆಚೆ ಇದೆಯಪ್ಪ. ಹೌದು, ಅಜ್ಞಾನಿಗೂ ವೈರತ್ವ ಇದೆ. ಜ್ಞಾನಿಗಳಿಗೆ ವೈರತ್ವ ಇರ್ತದೋ ಬರ್ತದೆ. ಜ್ಞಾನಿಗಳಿಗೆ ಯಾರು ತಾತಂಗನ್ನು ನಂಬಿದಾರೋ ಅವ್ರಿಗೆ ವೈರತ್ವ ಇರೋದಿಲ್ಲ. ಯಾರು ಅಜ್ಞಾನದಲ್ಲಿದ್ದಾರೋ ಅವ್ರಿಗೆಲ್ಲ ವೈರತ್ವ ಇದೆ. ಅವ್ರನ್ನ ನಾವೇನ್ ಮಾಡಕ್ ಆಗುದಿಲ್ಲ. ಆ ವೈರತ್ವ ಇದ್ದೇ ಇರ್ತದೆ, ಬಿಟ್ಬಿಡಿ ಅಂತ ಏನೂ ಮಾಡಕ್ಕಾಗುದಿಲ್ಲ. ಪರಮಾತ್ಮನ ಬಂದ್ರೂ ಕೂಡ ಆ ವೈರತ್ವ ಅಂತ ಅವ್ರತ್ತು ಬಿಡೋದಿಲ್ಲ. ಕೃಷ್ಣ ಪರಮಾತ್ಮ ಬಂದಪ್ಪ, ವೈರತ್ವ ಬಿಟ್ರ? ದುರ್ಯೋಧನ ಏನಾದ್ರು ಬಿಟ್ನಾ? ಯುದ್ಧ ಆಗದೆ ಇರೋವಂಗೆ ಮಾಡ್ಕೊಡ್ನ? ಯುದ್ಧ ಮಾಡ್ತಾನೆ, ಯುದ್ಧ ಮಾಡಲ್ಲ, ಸತ್ತ. ಸೊ ಇದು ವೈರತ್ವ ಇರೋರು ಅಜ್ಞಾನಿಗಳು. ಎಲ್ಲಿ ಈ ಒಂದು ವೈಕುಂಠದಲ್ಲಿ ಯಾರು ಪರಮಾತ್ಮನ ಗುರುಗಳನ್ನು ನಂಬಿದಾರೋ ಅವ್ರಿಗೆಲ್ಲ ಪರಮಾತ್ಮ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದು ಖಂಡಿತ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇಷ್ಟು ಮಾತಲ್ಲಿ ಎಷ್ಟೋ ಏನಪ್ಪ ಅಂದ್ರೆ ನನ್ನ ಮನಸ್ಸಿನಲ್ಲಿ ಆ ಸಂತೋಷ ಒಂದ್ ಕಡೆ ದುಃಖನೂ ಎರಡೂ ಇದೆ. ಸಂತೋಷ ಯಾಕಂದ್ರೆ ಅಪ್ಪ ಎಲ್ಲೆಲ್ಲೋ ಯಾರ್ಯಾರೋ ಈ ಕಲಿಯುಗದಲ್ಲಿ ಅದಕ್ಕೇನು ಲೆಕ್ಕ ಇದೆ, ಯಾರಾದ್ರೂ ಅರ್ಥ ಆಗಿದೆ. ರಾಕ್ಷಸರು ಆಗಿ ನಾವು ರಾಕ್ಷಸ ವಂಶ ಆಗ್ಬಿಟ್ಟಿರೋದು. ಅಂಥ ಕೆಟ್ಟ ವಂಶದಲ್ಲಿ ನಾವೆಲ್ಲ ಮುಳುಗಿದ್ವಿ. ಅಂಥದ್ರಲ್ಲಿ ನಮಗೆ ಏನೋ ಒಂದು ಬೆಳಕು ತೋರಿಸ್ತಾ ಇದ್ದಾನಲ್ಲ, ಸಂತೋಷ ಹಾಕಬೇಕ. ಅವರು ಸಂತೋಷನೇ. ಇದಕ್ಕಿನ್ನ ಸಂತೋಷ ಯಾವ್ದಿದೆಯಪ್ಪ? ದೇಹ ಬಿಡ್ಬೇಕು ಒಂದಿನ ಹೋಗುವಾಗ ಅವಾಗ ತನಗೆ ಗೊತ್ತಾಗೋದು. ಆ ಯಮದೂತ ಬಂದಾಗ ಅವಾಗ ತನಗೆ ಗೊತ್ತಾಗೋದು ಏನದು. ಕಟ್ ಹಾಕಿ ಎಳ್ಕೊಂಡು ಹೋಗ್ತಾರಲ್ಲ, ಆವಾಗ ಕಷ್ಟ. ಹಾಗಾಗಿ ನಿಮಗೆ ಆ ಒಂದು ಸಂತೋಷ ವಿಷಯ ಅಂದರೆ ಆ ಬೆರೆತು ತಾಗ್ತದೆ. ಅಜ್ಞಾನಿಗಳಿಗೆ ಅಮಾವಾಸ್ಯೆ, ಇನ್ನು ಮುಂದೆ ಕಕ್ಕಕ್ಕಾಗ್ತದೆ, ದುಃಖ ಆಗ್ತದೆ. ನಾನು ಯಾರಿಗೆ ಮಾಡ್ಕೊಟ್ಟಿಪ್ಪ? ಹೀಗಾಗಿ ಇದೆಲ್ಲ ಬಂದೈತಿ. ಗುರುಂಗು ಕಾತ್ರ ಮಾಡ್ಕೊಳ್ತೀವಿ. ಇನ್ನೇನು ಮಾಡೋದು ನಾವು? ಇನ್ನೇನೋ ಮಾಡೋಕ್ಕಾಗುತ್ತಿಲ್ಲ. ನಿಮಗೆ ಅಂತರಲ್ಲಿ ಪೂಜೆ ಮಾಡ್ಬೇಕಪ್ಪ. ಮಹಾನ್ ಭಾವ ಎಲ್ಲ ಜೀವರಾಶಿಗೂ ಗೊತ್ತಿದೆ. ಸಹಾಯ ಮಾಡಪ್ಪ, ಬೇಲ ಯಾವ ಬೇಲ ಇಲ್ಲಪ್ಪ, ಅವ್ರು ಸಹಾಯ ಮಾಡಿ ಆ ದಾರಿಯೆಲ್ಲ ಅವರಿಗೆ ಒಳ್ಳೆ ದಾರಿಯಲ್ಲಿ ಹೋಗ್ಲಪ್ಪ. ಒಳ್ಳೆ ಮಾನವ ಜನ್ಮ, ಇನ್ನು ಮುಂದೆ ಮಾನವ ಜನ್ಮವಾಗಿ ಹುಟ್ಟಿ ಇನ್ನೂ ನಿನ್ನ ಶಿಷ್ಯನಾಗಿ, ನಿನ್ನ ಒಂದು ದಾಸನಾಗಿ ಇನ್ನ ಒಂದು 5, 6 ಎಷ್ಟು ಜನ್ಮ ಬಂದರೂ ಕೂಡ ಸದಾಕಾಲ ನಿನ್ನ ಭಕ್ತನಾಗಿ ನಾನು ಇರೋದಕ್ಕೆ ನೀವು ನನ್ನ ಅನುಭವಿಸ್ಕೊಂಡು ಗುರುವೇ ಅಷ್ಟೇ ಸಾಕು. ಎಲ್ಲರಿಗೂ ಮಾಡಪ್ಪ ಸೇರಿಕೊಂಡು ನನ್ನನ್ನು ಕೆಂಪಲ್ದವನು ಎಲ್ಲರೂ ಎಲ್ಲ ಮಕ್ಕಳು ವಿದ್ಯೆನ ಕರಿಬೇಕು ಅಂತ ಬಂದಿದ್ದಾರೆ. ಅವರು ಎಲ್ಲರಿಗೂ ಯಾರ್ಯಾರು ಇದಕ್ಕೆ ಸಹಾಯ ಮಾಡಿ, ನಾನು ಇರ್ತವ್ರು ಅಂತ ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೋ ಅವ್ರಿಗೆಲ್ಲರೂ ಒಳ್ಳೆ ದಾರಿ, ಒಳ್ಳೆ ಮಾರ್ಗದರ್ಶನ ಕೊಡ್ಲಿ ಅಂತ ನಾನು ಗುರುಂಗೆ ಮಾನಸಿಕವಾಗಿ ಭಕ್ತಿಯಿಂದ
ಕಣ್ಣೀರು ಹಾಕೊಂಡು ಪಾ ಮಾರಪ್ಪ ಲಕ್ಷಣೆ ಮಾಡೋದು ಲಕ್ಷ್ಯ ಅವನಪ್ಪ ಮಕ್ಕಳು ಅದೇನು ಮಾತು